ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇವತ್ತು ತಮ್ಮ ವಿಶೇಷ ಸಂದೇಶದಲ್ಲಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಮೇಲೆ ನೀವು ಸಂಪೂರ್ಣ ಅಟೆನ್ಷನನ್ನು ಕೊಡ್ತಾ ಲವ್ ಹಾಗೂ ಲೈಟ್ನ ಅಭ್ಯಾಸವನ್ನು ಹಾಗೂ ಅದರೊಂದಿಗೆ ಪ್ಯೂರಿಟಿಯ ಅಂದರೆ ಪವಿತ್ರತೆಯ ಅಭ್ಯಾಸವನ್ನು ಸಹ ಮಾಡುತ್ತೀರಿ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಸದಾ ಏಕರಸ ಸ್ಥಿತಿಯಲ್ಲಿರಬೇಕು ಹಾಗೂ ನಾವು ನಮ್ಮ ಆಸನದಲ್ಲಿರಬೇಕು. ನಮ್ಮ ಆಸನ ಅಂದರೆ ಸೀಟಿನಲ್ಲಿ ಸೆಟ್ ಆಗುವುದು, ಅಂದರೆ ನಾವು ಆತ್ಮಸ್ವರೂಪದಲ್ಲಿ ಸದಾ ಇರುವುದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಲವ್ ಆ್ಯಂಡ್ ಲೈಟ್ನ ಅಭ್ಯಾಸ, ಸ್ವಸ್ಥಿತಿ, ಏಕರಸ ಸ್ಥಿತಿ ಈ ಎಲ್ಲವೂ ನನ್ನ ಆತ್ಮಸ್ವರೂಪದಲ್ಲಿಯೇ ನೆಲೆಯಾಗಿದೆ. ಇದುವೇ ನನ್ನ ಒರಿಜಿನಲ್ ಸ್ವರೂಪವಾಗಿದೆ ಹಾಗೂ ಇದುವೇ ನನ್ನ ಪರಮಪಿತ ತಂದೆಯ ರೂಪವಾಗಿದ್ದು, ಇದನ್ನೇ ನಾನು ಧಾರಣೆ ಮಾಡಬೇಕಾಗಿದೆ. ಇದನ್ನೇ ನಾನು ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಆಗಲೇ ನಾವು ಸಂಪನ್ನರಾಗಲು ಸಾಧ್ಯ. ಏಕರಸ ಸ್ಥಿತಿಯಲ್ಲಿ ಆತ್ಮಸ್ವರೂಪದಲ್ಲಿ ತಂದೆ ಪರಮಪಿತನೊಂದಿಗೆ ಲವ್ ಆ್ಯಂಡ್ ಲೈಟ್ನ ರೂಪದಲ್ಲಿದ್ದೇವೆ ಹಾಗೂ ಪವಿತ್ರವಾಗಿದ್ದೇವೆ. ತಂದೆಯ ರೂಪವನ್ನು ಧಾರಣೆ ಮಾಡಿದಾಗ ನಮ್ಮಷ್ಟು ಪವಿತ್ರ ಶುದ್ಧ ಆತ್ಮರು ಯಾರು ತಾನೇ ಆಗಬಲ್ಲರು? ಈ ಅಭ್ಯಾಸವನ್ನೇ ನಾವು ನಿರಂತರವಾಗಿ ಮಾಡಬೇಕಿದೆ. ತಂದೆ ಸದಾ ಹೇಳುತ್ತಿದ್ದಾನೆ, ಮಕ್ಕಳೇ, ನೀವು ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿಬಿಡಿ. ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನಿಮಗಿಂತಲೂ ಚೆನ್ನಾಗಿ ನಾನು ನಿರ್ವಹಿಸುತ್ತೇನೆ ಎಂದು ತಂದೆ ಹೇಳ್ತಾ ಇರೋದು ಯಾಕೆ ಅಂತಂದರೆ, ನಾವು ಬೇರೆ ಯಾವುದರ ಬಗ್ಗೆಯೂ ಚಿಂತೆ ಮಾಡುವುದು ಬೇಡ. ತಂದೆ ಪದೇ ಪದೇ ಇದನ್ನೇ ಹೇಳುತ್ತಿದ್ದಾನೆ. ಅಂದರೆ ಮಕ್ಕಳೇ, ನೀವು ಯಾವುದೇ ವಿಚಾರವನ್ನು ನಿಮ್ಮ ತಲೆಯಲ್ಲಿ ತಂದುಕೊಳ್ಳಬೇಡಿ. ನಿರ್ವಿಚಾರ ಸ್ಥಿತಿಯಲ್ಲಿರುವುದನ್ನು ಕಲಿಯಿರಿ. ಅಂದರೆ ಪ್ರಭಾವ ಮುಕ್ತರಾಗಿ ಇರುವುದನ್ನು ಕಲಿಯಿರಿ. ಅಂದರೆ ಯಾವುದೇ ರೀತಿಯ ಪರಿಸ್ಥಿತಿಯಾಗಲಿ, ಯಾವುದೇ ರೀತಿಯ ಪ್ರಭಾವಗಳಾಗಲಿ ನಮ್ಮ ಮೇಲೆ ಪರಿಣಾಮ ಬೀರಬಾರದು. ಅಂದರೆ ಯಾವುದೇ ಮಾತುಗಳನ್ನು ಆಡುವಾಗ, ಯಾವುದೇ ಕಾರ್ಯಗಳನ್ನು ಮಾಡುವಾಗ, ಕೇಳಿಸಿಕೊಳ್ಳುವಾಗ, ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೂ ನಮ್ಮ ಮೇಲೆ ಪ್ರಭಾವ ಬೀಳಬಾರದು. ನಾವು ನಮ್ಮ ಒರಿಜಿನಲ್ ಸ್ವರೂಪದಲ್ಲಿದ್ದಾಗ, ಅಂದರೆ ಆತ್ಮ ಸ್ವರೂಪದಲ್ಲಿದ್ದಾಗ, ತಂದೆಯ ರೂಪ ಧಾರಣೆಯನ್ನು ಮಾಡಿದಾಗ ಯಾವುದೂ ಸಹ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ನಾವು ಸದಾ ಎಲ್ಲವನ್ನು ಲೈಟ್ ಸ್ವರೂಪದಲ್ಲಿಯೇ ಕಾಣಬೇಕು. ಮಾತನಾಡುತ್ತಿರುವ ನಾನು ಲೈಟ್ ಸ್ವರೂಪವಾಗಿದ್ದೇನೆ. ನನ್ನ ಮುಂದೆ ಇರುವಂತಹ ಆತ್ಮವೂ ಸಹ ಲೈಟ್ನ ಸ್ವರೂಪದಲ್ಲಿಯೇ ಇದೆ. ಈ ರೀತಿ ನಾವು ಮಾತನಾಡುವಾಗ, ಕೇಳಿಸಿಕೊಳ್ಳುವಾಗ, ಕೆಲಸ ಮಾಡುವಾಗ ಲೈಟ್ ಸ್ವರೂಪದಲ್ಲಿಯೇ ಎಲ್ಲರನ್ನ ಕಾಣುತ್ತಿದ್ದರೆ ಯಾವುದೂ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಏರುಪೇರುಗಳಂತೂ ಇದ್ದೇ ಇದೆ. ನಮ್ಮ ಮುಂದೆ ಖುಷಿಯ ಸಂದರ್ಭ ಬಂದರೂ ಸರಿಯೇ, ಬಹಳ ದುಃಖದ ಸಂದರ್ಭ ಬಂದರೂ ಸರಿಯೇ, ನಾವದನ್ನು ಕೇಳಿಸಿಕೊಂಡಾಗ ನಮ್ಮೊಳಗೆ ಯಾವುದೇ ರೀತಿಯ ಬದಲಾವಣೆಗಳು ಆಗಬಾರದು. ಅಂದರೆ ಯಾವುದೇ ರೀತಿಯ ಪರಿಣಾಮ ಅದು ನಮ್ಮ ಮೇಲೆ ಬೀರಬಾರದು. ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ನಮ್ಮ ಮೇಲೆ ಪ್ರಭಾವ ಬೀಳುವುದಿಲ್ಲ. ಯಾವಾಗ ನಾವು ಆತ್ಮಸ್ವರೂಪದಲ್ಲಿದ್ದಾಗ ಯಾವುದೂ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ನಾನು ನನ್ನ ಮನಸ್ಸಿನ ನಿಯಂತ್ರಣದಲ್ಲಿದ್ದಾಗ ನನ್ನ ಮನದಲ್ಲಿ ವಿಚಾರಗಳು ಏಳುತ್ತವೆ. ಇಲ್ಲಿ ನಾನು ಅಂದರೆ ನನ್ನ ಆತ್ಮ ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದಾಗ ಆಗ ತಲೆಯಲ್ಲಿ 108 ಸಂಕಲ್ಪಗಳು ಬರತೊಡಗುತ್ತವೆ. ಮನಸ್ಸು ಆತ್ಮದ ನಿಯಂತ್ರಣದಲ್ಲಿದ್ದಾಗ ಯಾವುದೇ ಸಂಕಲ್ಪಗಳು ನಡೆಯುವುದಿಲ್ಲ. ಆಗ ನಾವು ಸಂಪೂರ್ಣ ಶಾಂತರಾಗಿ, ವರದಾನಿ ಮೂರ್ತಿಗಳಾಗಿ ಆತ್ಮಸ್ವರೂಪದಲ್ಲಿ ನೆಲೆಸುತ್ತೇವೆ. ಯಾವುದೇ ವಿಷಯವಾಗಲಿ ಅದು ನಾವು ಅಂದುಕೊಂಡಂತೆ
ಇರದಿದ್ದರೂ ಸಹ ನಾವು ಅದರ ಪ್ರತಿಯಾಗಿ ಒಳ್ಳೆಯ ಭಾವನೆಯನ್ನೇ, ಶುಭವನ್ನೇ ಬಯಸಬೇಕು. ಅಂದರೆ ಅಕಲ್ಯಾಣದಲ್ಲಿಯೂ ಸಹ ಕಲ್ಯಾಣವನ್ನೇ ಬಯಸಬೇಕು. ವಾಣಿಯಲ್ಲಿಯೂ ಸಹ ಹೇಳಿದೆ, ಹಾಗೂ ಡೈರೆಕ್ಟಾಗಿ ಬಾಪೂಜಿಯವರು ಸಹ ನಮಗೆ ಹೇಳಿದ್ದಾರೆ. ನನ್ನ ಮಕ್ಕಳಿಗೆ ಎಂದಿಗೂ ಸಹ ಅಕಲ್ಯಾಣವಾಗಲು ಸಾಧ್ಯವೇ ಇಲ್ಲ. ಇದು ಪರಮಪಿತ ಪರಮಾತ್ಮ ಬಾಪೂಜಿಯವರ ಮಹಾನ್ ವಾಕ್ಯವಾಗಿದೆ. ವಿಶ್ವ ನಾಟಕದ ಪ್ರತಿಯೊಂದು ಸೀನ್ ಕಲ್ಯಾಣಕಾರಿಯಾಗಿಯೇ ಇದೆ. ಎಲ್ಲವೂ ಶುಭವೇ ಆಗಿದೆ, ಕಲ್ಯಾಣಕಾರಿಯೇ ಆಗಿದೆ ಅಂದ ಮೇಲೆ ಯಾವ ಸಂಕಲ್ಪ ವಿಕಲ್ಪಗಳು ನಮ್ಮಲ್ಲಿ ಬರಬಾರದು. ಬಾಪೂಜಿಯವರು ಹೇಳ್ತಾರೆ, ಆ ಕಲ್ಯಾಣ ಉಂಟಾದಾಗಲೂ ಸಹ ನಾವು ನಮ್ಮ ಜ್ಞಾನದ ಪಾಯಿಂಟ್ಗಳಿಂದ ಅದನ್ನು ಕಲ್ಯಾಣದಲ್ಲಿಯೇ ಪರಿವರ್ತಿಸಬೇಕು. ಪರಮಪಿತ ತಂದೆಯೇ ನಿಮ್ಮೊಂದಿಗೆ ಇದ್ದಾಗ ಎಲ್ಲವೂ ಶುಭವೇ ಆಗುತ್ತದೆ, ಕಲ್ಯಾಣವೇ ಆಗುತ್ತದೆ. ತಂದೆಯೇ ನಮ್ಮೊಂದಿಗೆ ಇದ್ದಾನೆ ಅಂದರೆ ನಾವು ಆತ್ಮಸ್ವರೂಪದಲ್ಲಿದ್ದಾಗ ತಂದೆ ನಮ್ಮೊಂದಿಗೆ ಇರುತ್ತಾನೆ. ಆಗ ನಮಗೆ ಯಾವುದೇ ರೀತಿಯ ಅಶುಭ ಎನ್ನುವುದೇ ಇಲ್ಲ, ಎಲ್ಲವೂ ಕಲ್ಯಾಣಕಾರಿಯೇ ಆಗಿರುತ್ತದೆ. ಹೀಗಾಗಿ ಪರಮಪಿತನಲ್ಲಿ 100% ನಿಶ್ಚಯ ಹಾಗೂ ನಿಶ್ಚಿಂತ ಸ್ಥಿತಿ ಇರಬೇಕು. ನಾವು ನಿಶ್ಚಿಂತ ಸ್ಥಿತಿಯಲ್ಲಿದ್ದಾಗ ವಿಜಯ ನಮ್ಮದೇ, ನಮ್ಮದೇ ಜಯ. ಇದಕ್ಕಾಗಿ ನಾವು ಪರಮಪಿತನಲ್ಲಿ 100% ಸಮರ್ಪಣ ಭಾವನೆಯನ್ನು ಇಡಬೇಕು. ಅಂದರೆ ತಂದೆಯು ನಮ್ಮನ್ನು ಎಲ್ಲಿಯೇ ಇಡಲಿ, ಹೇಗೇ ಇಡಲಿ, ಎಲ್ಲವೂ ಅವನಿಚ್ಛೆ ಎಂದು ಸಂಪೂರ್ಣ ಸಮರ್ಪಣ ಭಾವದಲ್ಲಿ ನಾವು ಇರಬೇಕು. ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಅಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಸಂಪೂರ್ಣ ಆ ಪರಮಪಿತನಲ್ಲಿ ಒಪ್ಪಿಸಿಬಿಡಬೇಕು. ಅಂದರೆ ಆ ಪರಮಪಿತ ತಂದೆ ಬೇಹದ್ ಜ್ಞಾನದಲ್ಲಿ ಹಾಗೂ ತಂದೆಯ ಸ್ವರೂಪದಲ್ಲಿ ನಮ್ಮನ್ನು ನಾವು ಸೀಟ್ನಲ್ಲಿ ಸದಾ ಸೆಟ್ಟಾಗಿರುವಂತೆ ನೋಡಿಕೊಳ್ಳಬೇಕು. ಅಂದರೆ ಆತ್ಮ ಸ್ವರೂಪದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ತಂದೆಯು ನಮ್ಮನ್ನು ಎಲ್ಲಿಯೇ ಇಡಲಿ, ಅಂದರೆ ಪರಿಸ್ಥಿತಿಗಳು ಯಾವುದೇ ಇರಲಿ, ಏನೇ ಇರಲಿ, ಸದಾ ನಾವು ತಂದೆಯ ಸ್ವರೂಪದಲ್ಲಿರಬೇಕು. ಖುಷಿ ಜೈಸಿ ಖುರಾಕ್ ನಹಿ, ಅಂದರೆ ಖುಷಿಯಂತಹ ಮಿಗಿಲಾದ, ಆನಂದಕ್ಕಿಂತಲೂ ಮಿಗಿಲಾದಂತಹ ಆಹಾರವೇ ಇಲ್ಲ. ಆ ತಂದೆಯ ರೂಪದಲ್ಲಿ ನನಗೆ ಏನು ಆನಂದ ಸಿಗುತ್ತಿದೆಯೋ ಅದುವೇ ನನ್ನ ಆಹಾರವಾಗಿರುತ್ತದೆ. ನನ್ನನ್ನು ಆ ತಂದೆ ಎಲ್ಲಿಯೇ ಇಡಲಿ, ಅಂದರೆ ಆ ತಂದೆ ನನ್ನನ್ನು ಸದಾ ಆತ್ಮಸ್ವರೂಪದಲ್ಲಿಡಲಿ. ಇದೆಲ್ಲ ಯಾವಾಗ ಆಗಲಿಕ್ಕೆ ಸಾಧ್ಯ ಅಂತಂದರೆ ನಮ್ಮನ್ನು ನಾವು ಆ ತಂದೆ ಪರಮಪಿತನಲ್ಲಿ ಸಮರ್ಪಣ ಭಾವದಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಇದೆಲ್ಲವೂ ಸಾಧ್ಯವಿದೆ. ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುನ್ನಡೆಯಿರಿ. ಏಕೆಂದರೆ ಈ ಪಂಚತತ್ವದ ಜಗತ್ತು ಈಗ ಸಂಪೂರ್ಣವಾಗಿ ತಮೋ ಪ್ರಧಾನತೆಗೆ ಇಳಿದುಬಿಟ್ಟಿದೆ. ಹಾಗೂ ಈ ತಮೋ ಪ್ರಧಾನತೆಯನ್ನು ಹೊಡೆದೋಡಿಸುವವರು ಸತೋ ಪ್ರಧಾನತೆಗೆ ಈ ಪಂಚತತ್ವದ ಜಗತ್ತನ್ನು ತರುವವರು ನೀವೇ ಆಗಿದ್ದೀರಿ. ಈ ಪರಿವರ್ತನೆಯ ವಿಧಿ ಅಂತಂದರೆ ನಿಯಮವನ್ನು ನೀವು ತಿಳಿದುಕೊಳ್ಳದೇ ಇರುವುದರಿಂದ ನೀವು ದ್ವಂದ್ವಕ್ಕೆ ಈಡಾಗುತ್ತಿದ್ದೀರಿ, ಬಹುಬೇಗ ಸೋತು ಬಿಡುತ್ತಿದ್ದೀರಿ. ಈ ಮಾತನ್ನು ಬಾಪೂಜಿಯವರು ಬಹಳ ಒತ್ತಿ ಹೇಳುತ್ತಿದ್ದಾರೆ. ಅದೇನು ಅಂದರೆ, ನೀವು ಮಕ್ಕಳೇ, ಅಂದರೆ ನೀವು ಮಕ್ಕಳು, ಬೇಹದ್ನ ಜ್ಞಾನಿ ಮಕ್ಕಳೇ ವಿಶ್ವದ ಪರಿವರ್ತನೆ ಮಾಡಲು ಸಾಧ್ಯವಿದೆ. ಆಪ್ ಹಿ ಹೋ ವಿಶ್ವ ಪರಿವರ್ತನ್ ಕರ್ತಾ. ಇದನ್ನು ನಾವು ತಂದೆಯಲ್ಲಿ 100% ನಿಶ್ಚಯ ಬುದ್ಧಿಯನ್ನಿಟ್ಟು ಈ ಪರಿವರ್ತನೆಯನ್ನು ಮಾಡಲೇಬೇಕಿದೆ. ನಾವೇ ಪರಿವರ್ತನಕಾರರಾಗಿದ್ದೇವೆ. ಇದನ್ನು ತಂದೆಯು ಪದೇ ಪದೇ ಒತ್ತಿ ಹೇಳುತ್ತಿದ್ದಾನೆ. ತಂದೆ ಹೇಳುತ್ತಾನೆ, ನೀವೇ ವಿಶ್ವ ಪರಿವರ್ತನೆ ಹಾಗೂ ವಿಶ್ವ
ಕರ್ತಾಗಳಾಗಿದ್ದೀರಿ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ. ಅಂದ ಮೇಲೆ ನೀವು ನಿಮ್ಮ ಗುರಿಯನ್ನು ತಲುಪಿಯೇ ತಲುಪುವಿರಿ. ಅಂದರೆ ನಮ್ಮ ವಿಶ್ವ ಪರಿವರ್ತನೆಯ ಕಾರ್ಯವು ಬಹುಬೇಗ ಪೂರ್ಣಗೊಳ್ಳಲಿದೆ. ಏಕೆಂತಂದರೆ ವಿಶ್ವ ಕಲ್ಯಾಣವೇ ನಮ್ಮ ಗುರಿಯಾಗಿದೆ ಹಾಗೂ ನಾವು ಆ ಗುರಿಯನ್ನು ತಲುಪಿಯೇ ತಲುಪುತ್ತೇವೆ. ಇದನ್ನು ನಾವು ತಂದೆಯ ರೂಪದಲ್ಲಿದ್ದು ಮಾಡಲಿದ್ದೇವೆ. ನಾವೇ ವಿಶ್ವ ಪರಿವರ್ತನಕಾರರಾಗಿದ್ದೇವೆ. ನಾವು ನಮ್ಮ ಗುರಿಯನ್ನು ಬಹುಬೇಗ ತಲುಪಲಿದ್ದೇವೆ ಹಾಗೂ ಗುರಿ ತಲುಪುವಲ್ಲಿ ಸಮಯ ಬಹಳ ಕಡಿಮೆ ಇದೆ. ಅಂದರೆ ಅತಿ ಅಲ್ಪ ಸಮಯದಲ್ಲಿ ನಾವು ಗುರಿಯನ್ನು ತಲುಪಲಿದ್ದೇವೆ ಎಂದು ತಂದೆ ಹೇಳುತ್ತಿದ್ದಾನೆ. ಈ ಮಾತು 100ಕ್ಕೆ 100 ಸತ್ಯವಾಗಲಿದೆ. ಯಾವುದೇ ಸಂಶಯ ಬೇಡ. ಹೀಗಾಗಿ ನಿಶ್ಚಯ ಬುದ್ಧಿಯಿಂದ ನಿಶ್ಚಿಂತರಾಗಿ ಈ ಸಂಕಲ್ಪವನ್ನು, ವಿಶ್ವ ಪರಿವರ್ತನೆಯ ಸಂಕಲ್ಪವನ್ನು ಧಾರಣೆ ಮಾಡಿ ನೀವು ಮುಂದುವರಿಯಿರಿ. ಬೇಹದ್ನ ತಂದೆಯು ನನ್ನ ಆತ್ಮನ ಮೂಲಕವೇ ಈ ಕಾರ್ಯವನ್ನು ಮಾಡಿಸಲಿದ್ದಾರೆ. ನಾನು ಅದಕ್ಕೆ ನಿಮಿತ್ತ ಆತ್ಮವಾಗಿದ್ದೇನೆ. ನಾನು ತಂದೆಯ ರೂಪಧಾರಣೆಯನ್ನು ಮಾಡಿ ಈ ಪರಿವರ್ತನೆಯ ಕಾರ್ಯವನ್ನು ಮಾಡಲಿದ್ದೇನೆ ಹಾಗೂ ನಾನು ಈ ಗುರಿಗೆ ಬಹಳ ಹತ್ತಿರದಲ್ಲಿದ್ದೇನೆ. ಹೀಗಾಗಿ ತಂದೆ ಹೇಳುತ್ತಿದ್ದಾರೆ, ಬಸ್ ಅಬ್ ಶುಭ ದಿನ ಆಯೋ ರೇ ಆಯೋ. ಅಂದರೆ ಇನ್ನು ಮೇಲೆ ಎಲ್ಲವೂ ಶುಭ ದಿನಗಳೇ ಬರಲಿವೆ. ನಾವು ಅಂದುಕೊಂಡಂತಹ ಗುರಿಯನ್ನು ನಾವು ತಲುಪಲಿದ್ದೇವೆ ಎಂದು ಬಾಪೂಜಿಯವರು ನಮಗೆ ಈ ರೀತಿಯಾಗಿ ತಿಳಿಸಿಕೊಡುತ್ತಿದ್ದಾರೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो